ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಸೊ ವಿಡಿಯೋ ನೋಡಿಬಿಟ್ಟು ನಿಮಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಇನ್ಫಾರ್ಮೇಷನ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು, ನಿಮ್ಮ ಒಂದು ಥರ್ಡ್ ಸೆಮ್ ಅವರ ಒಂದು DDCO ಅಂದರೆ ಡಿಜಿಟಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಅನ್ನೋಂಥ ಒಂದು ಸಬ್ಜೆಕ್ಟ್ ಎಕ್ಸಾಮ್ ಏನಿತ್ತು ಇವತ್ತು. ಸೊ ಆ ಒಂದು ಕ್ವಶನ್ ಪೇಪರಲ್ಲಿ ಸ್ವಲ್ಪ ಕ್ವಶನ್ ರಾಂಗ್ ಆಗಿ ಟೈಪ್ ಬಂದಿದೆ. ಸೊ ಅದು ಗ್ರೇಸ್ ಮಾರ್ಕ್ಸ್ ಅಂತ ನಿಮಗೆ ತಮಿಳು ಬಿಟ್ಟೆ ಗೊತ್ತಾಗಿರುತ್ತೆ. ಸೊ ಅದು ಯಾವ ಕ್ವಶನ್ನು, ಏನು ಗ್ರೇಸ್ ಮಾರ್ಕ್ಸ್ ಯಾವ ಥರ ಬರುತ್ತೆ ಏನು ಅನ್ನೋಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ನಿಮಗೆ ಗ್ರೇಸ್ ಮಾರ್ಕ್ಸ್ ಬರೋದು ಯಾವುದು ಕ್ವಶನಿಗೆ ಅಂತಂದರೆ 4th B ಕ್ವಶನ್ಗೆ. ಸೊ ವಾಟ್ ಈಸ್ ದ ಮಲ್ಟಿಪ್ಲೆಕ್ಸರ್ ಆ್ಯಂಡ್ ಡಿಸೈನ್ 9:1 ಮಾರ್ಕ್ಸ್ ಆ್ಯಂಡ್ ಯೂಸಿಂಗ್ 2:1 ಮಾರ್ಕ್ಸ್ ಅನ್ನೋಕ್ಕಂಥ ಒಂದು ಕ್ವಶನ್ ಏನಿದೆ, ಇದು ಗ್ರೇಸ್ ಮಾರ್ಕ್ಸ್ ಕ್ವಶನ್ ಇದೆ. ಸೊ ಹೇಗೆ ಗ್ರೇಸ್ ಮಾರ್ಕ್ಸ್ ಅಂತ ನೀವು ಕೇಳ್ಬೋದು. ಇಲ್ಲಿ ಇದನ್ನು ಡಿಸೈನ್ ಮಾಡಬೇಕಂತಂದರೆ ನಮಗೆ ಎಕ್ಸ್ಪ್ರೆಷನ್ ಬೇಕು. ಈ ಡಿಸೈನ್ ಮಾಡಬೇಕಂದ್ರೆ ನಮಗೆ ಎಕ್ಸ್ಪ್ರೆಷನ್ ಬೇಕು, ಬಟ್ ಅವರು ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ. ಸೊ ಇಲ್ಲಿ ಎಲ್ರಿಗೂ ಗ್ರೇಸ್ ಮಾರ್ಕ್ಸ್ ಬರೋಲ್ಲ. ಒಂದು ತಿಳ್ಕೊಳ್ಳಿ, ಇಲ್ಲಿ ಯಾರಿಗೂ ಗ್ರೇಸ್ ಮಾರ್ಕ್ಸ್ ಬರೋಲ್ಲ. ಯಾರಿಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅಂತಂದರೆ ಈ ಕ್ವಶನ್ ಯಾರು ಅಟೆಂಪ್ಟ್ ಮಾಡಿರ್ತಾರೆ, ಅಂದರೆ ಮಲ್ಟಿಪ್ಲೆಕ್ಸರ್ ಅಂದರೆ ಏನು ಅಂತ ಬರೆದ್ಬಿಟ್ಟು ನೆಕ್ಸ್ಟ್ ಇದ್ರದ್ದು ಡೈಗ್ರಾಮ್ ಏನಾದರೂ ಹಾಕಿದರೆ 9:1 ಮಾರ್ಕ್ಸ್ ಡೈಗ್ರಾಮ್ ಆ್ಯಂಡ್ 2:1 ಮಾರ್ಕ್ಸ್ ಡೈಗ್ರಾಮ್ ಹಾಕಿದರೆ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಯಾಕಂದರೆ ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ ಅಂದ್ಬಿಟ್ಟು. ಇನ್ ಕೇಸ್ ನೀವು ಇದಷ್ಟೇ ಬರೆದು ಇದ್ರದ್ದು ಏನೂ ಡೈಗ್ರಾಮ್ ನೀವು ಹಾಕಿರಲಿಲ್ಲ 9:1 ಆ್ಯಂಡ್ 2:1 ಅಂತಂದರೆ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಗ್ರೇಸ್ ಮಾರ್ಕ್ಸ್ ಬರೋದಿಲ್ಲ. ಸೊ ಇದು ಒಂದು ಕನ್ಫರ್ಮ್ ಇನ್ಫಾರ್ಮೇಷನ್ ಆಗಿದೆ. ಸೊ ಇದು ಯಾರು ಅಟ್ಲೀಸ್ಟ್ ಡೈಗ್ರಾಮ್ ಹಾಕಿರ್ತಾರೆ 9:1 ಮತ್ತು 2:1, ಸೊ ಅವ್ರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಸೊ ಗ್ರೇಸ್ ಮಾರ್ಕ್ಸ್ ಯಾವುದೇ ಕಾರಣಕ್ಕೋಸ್ಕರ, ಇಲ್ಲಿ ಎಕ್ಸ್ಪ್ರೆಷನ್ ಕೊಡದೇ ಇರುವ ಕಾರಣಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಬರ್ತಾಯಿದೆ. ಈ ಒಂದು ಡೈಗ್ರಾಮ್ ಯಾರು ಹಾಕಿರ್ತಾರೆ ಅವ್ರಿಗೆ ಫುಲ್ ಮಾರ್ಕ್ಸ್, ಜೊತೆಗೆ ಈ ಒಂದು ಕ್ವಶನ್ ಅಟೆಂಪ್ಟ್ ಮಾಡಿರಬೇಕು. ಸೊ ಎಲ್ರಿಗೂ ಈ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಸೊ ಯಾರಿಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ, ಯಾರಿಗೆ ಬರಲ್ಲ ಅಂದ್ಬಿಟ್ಟು. ಸೊ ಇದು ಒಂದು ವಿಡಿಯೋ ಇನ್ಫಾರ್ಮೇಷನ್ ಆಗಿತ್ತು. ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.